ಎನ್ಜಿಒ ಕೊಡೋಕ್ಕೋಸ್ಕರ ಅಪಾರ್ಟ್ಮೆಂಟ್ಗಳಿಗೆ ಬೆದರಿಕೆ ಹಾಕಿದಿರಿ ಮತ್ತೆ ಎನ್ಒಸಿ ಕೊಡೋಕೆ ಸರ್ ನೋಡಪ್ಪ ನೋಡ್ರಿ, ನಾವು ಬೆಂಗಳೂರು ನಗರದ ಎಲ್ಲ ಜನರಿಗೂ ನಾವು ಇವತ್ತು ಕುಡಿಯೋ ನೀರನ್ನ ಇಂಥ ಕಷ್ಟ ಕಾಲದಲ್ಲೂ ನಿಭಾಯಿಸ್ತಾ ಇದ್ವಿ. ಪಾಪ ಅವ್ರು ಏನಾದ್ರು ಮಾತಾಡಕ್ ಬೇಕಲ್ಲ, ಡಿವೇಟ್ ಮಾಡಬೇಕಲ್ಲ. ಅವ್ರ ಮಾತುಗಳನ್ನ, ಮುತ್ತು ರತ್ನಗಳನ್ನ ಡಿವೇಟ್ ಮಾಡಕ್ಕೆ ಈಗ ನೋಡಿ ಬಿಜೆಪಿಯವರು ಎಲ್ಲ ಟಿವಿ ಚಾನೆಲ್ಗಳಿಗೆಲ್ಲ ಹೋಗ್ತಾವ್ರೆ, ಏನೇನೋ ಮಾತಾಡ್ತಾವ್ರೆ, ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾವ್ರೆ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಇಲ್ಲಿಗೆ ಬಿಡಿ ಅಂತ. ನಾನು ಯಾರ್ರೀ ನಡೆದವನು ಎಡಿತಾನೆ, ಯಾರು ಮಾತಾಡು ಅಂತ ಹೇಳಿದವ್ರು ಯಾರು? ಮಾತಾಡು ಅಂತ ಹೇಳಿದವ್ರು ಯಾರು? ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು, ತಿರ್ಗಾ ಅವೆಲ್ಲ ಮಾಡೋಕ್ಕಾಗಲ್ಲ. ಬಿಡಿ, ಲೆಟ್ ಮೀ ಕ್ಲೋಸ್ ಇಟ್. ನನಗೆ ಮಿಕ್ಕಿದ್ದು ಬಟ್ ಇದೆಯಲ್ಲ, ಜನಕ್ಕಾಗಿರೋದು, ಮಾನಸಿಕವಾಗಿ ಆಗಿರೋದು ಇದೆಯಲ್ಲ, ಅದನ್ನು ಯಾರು ತೆಗೆದಾಕಕ್ಕಾಗಲ್ಲ. ಇರ್ಲಿ ಅವರ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ರಾಜ್ಯದ ವಿಚಾರ, ಇದು ಹೆಣ್ಮಕ್ಳ ವಿಚಾರ, ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ. ಬಿಡಿ, ಈಗ ಫಸ್ಟು ಬಿಜೆಪಿ ನಮಗೆ ಮೇನ್ ಇರೋದು, ನಮಗೆ ಬಿಜೆಪಿ. ಎನ್ಜಿಒ ಕೊಡೋಕ್ಕೋಸ್ಕರ ಅಪಾರ್ಟ್ಮೆಂಟ್ಗಳಿಗೆ ಬೆದರಿಕೆ ಹಾಕಿದಿರಿ ಮತ್ತೆ ಎನ್ಒಸಿ ಕೊಡೋಕೆ ಸರ್ ನೋಡಪ್ಪ, ನೋಡ್ರಿ, ನಾವು ಬೆಂಗಳೂರು ನಗರದ ಎಲ್ಲ ಜನರಿಗೂ ನಾವು ಇವತ್ತು ಕುಡಿಯೋ ನೀರನ್ನ ಇಂಥ ಕಷ್ಟ ಕಾಲದಲ್ಲೂ ನಿಭಾಯಿಸ್ತಾ ಇದ್ವಿ. ಪಾಪ ಅವ್ರು ಏನಾದ್ರು ಮಾತಾಡಕ್ ಬೇಕಲ್ಲ, ಡಿವೇಟ್ ಮಾಡಬೇಕಲ್ಲ. ಅವ್ರ ಮಾತುಗಳನ್ನ, ಮುತ್ತು ರತ್ನಗಳನ್ನ ಡಿವೇಟ್ ಮಾಡಕ್ಕೆ ಈಗ ನೋಡಿ ಬಿಜೆಪಿಯವರು ಎಲ್ಲ ಟಿವಿ ಚಾನೆಲ್ಗಳಿಗೆಲ್ಲ ಹೋಗ್ತಾವ್ರೆ, ಏನೇನೋ ಮಾತಾಡ್ತಾವ್ರೆ, ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾವ್ರೆ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಇಲ್ಲಿಗೆ ಬಿಡಿ ಅಂತ. ನಾನು ಯಾರ್ರೀ ನಡೆದವನು ಎಡಿತಾನೆ, ಯಾರು ಮಾತಾಡು ಅಂತ ಹೇಳಿದವ್ರು ಯಾರು? ಮಾತಾಡು ಅಂತ ಹೇಳಿದವ್ರು ಯಾರು? ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು, ತಿರ್ಗಾ ಅವೆಲ್ಲ ಮಾಡೋಕ್ಕಾಗಲ್ಲ. ಬಿಡಿ, ಲೆಟ್ ಮೀ ಕ್ಲೋಸ್ ಇಟ್. ನನಗೆ ಮಿಕ್ಕಿದ್ದು ಬಟ್ ಇದೆಯಲ್ಲ, ಜನಕ್ಕಾಗಿರೋದು, ಮಾನಸಿಕವಾಗಿ ಆಗಿರೋದು ಇದೆಯಲ್ಲ, ಅದನ್ನು ಯಾರು ತೆಗೆದಾಕಕ್ಕಾಗಲ್ಲ. ಇರ್ಲಿ ಅವರ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ರಾಜ್ಯದ ವಿಚಾರ, ಇದು ಹೆಣ್ಮಕ್ಳ ವಿಚಾರ, ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ. ಬಿಡಿ, ಈಗ ಫಸ್ಟು ಬಿಜೆಪಿ ನಮಗೆ ಮೇನ್ ಇರೋದು, ನಮಗೆ ಬಿಜೆಪಿ ತನ್ನ ಅಸ್ತಿತ್ವವನ್ನ ಪ್ರತಿದಿನ ಕಳ್ಕೊಳ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.